ಭಾರತದ ಕೃಷಿ ಅಂದ್ರೆ ಕೇವಲ ಋತುಗಳ ಒಂದು ಚಕ್ರ ಅಷ್ಟೇ ಅಲ್ಲ, ಅದೊಂದು ತುಂಬಾನೇ ಸಂಕೀರ್ಣವಾದ ವ್ಯವಸ್ಥೆ. ಹಾಗಿದ್ರೆ ಬನ್ನಿ, ಇವತ್ತು ಈ ವ್ಯವಸ್ಥೆಯ ಹಿಂದಿರೋ ವಿಜ್ಞಾನ, ರೈತರ ತಂತ್ರಗಾರಿಕೆ ಮತ್ತು ಇದನ್ನ ಯಾವಾಗ್ಲೂ ಬದಲಾಯಿಸ್ತಿರೋ ಶಕ್ತಿಗಳ ಬಗ್ಗೆ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಎಲ್ಲವೂ ಶುರುವಾಗೋದು ಒಂದೇ ಒಂದು ಮೂಲಭೂತ ಪರಿಕಲ್ಪನೆಯಿಂದ. ಅದನ್ನ ಬೆಳೆ ಮಾದರಿ ಅಂತ ಕರೀತಾರೆ. ಅಂದ್ರೆ ಯಾವ ಬೆಳೆಯನ್ನು ಎಲ್ಲಿ ಮತ್ತು ಯಾವಾಗ ಬೆಳಿಬೇಕು ಅಂತ ತೀರ್ಮಾನ ಮಾಡೋದೇ ಈ ಬೆಳೆ ಮಾದರಿ. ಆದ್ರೆ ನೋಡಿ, ಭಾರತದಂತಹ ವೈವಿಧ್ಯಮಯ ದೇಶದಲ್ಲಿ ಎಲ್ಲದಕ್ಕೂ ಒಂದೇ ಮಾದರಿ ಇರೋಕೆ ಸಾಧ್ಯವಿಲ್ಲ. ಬದಲಿಗೆ ಪ್ರತಿಯೊಂದು ಪ್ರದೇಶವೂ ತನ್ನದೇ ಆದ ಒಂದು ಕತೆಯನ್ನ ಹೇಳುತ್ತೆ. ಈ ಕತೆಯ ಅಧ್ಯಾಯಗಳೇ ನಮ್ಮ 3 ಪ್ರಮುಖ ಕೃಷಿ ಋತುಗಳು. ಇಡೀ ವರ್ಷದ ಕೃಷಿ ಚಟುವಟಿಕೆಗಳು ನಡೆಯೋದೇ ಈ 3 ಋತುಗಳ ತಾಳಕ್ಕೆ ತಕ್ಕಂತೆ. ಪ್ರತಿಯೊಂದಕ್ಕೂ ಅದರದೇ ಆದ ಹವಾಮಾನ ಇದೆ, ಅದರದೇ ಆದ ಬೆಳೆಗಳಿವೆ ಮತ್ತು ಅದರದೇ ಆದ ಸವಾಲುಗಳೂ ಇವೆ. ನಮ್ಮ ಈ ಪಯಣವನ್ನ ಅತ್ಯಂತ ನಿರ್ಣಾಯಕ ಋತುವಾಗಿರೋ ಖಾರಿಫ್ನೊಂದಿಗೆ ಶುರು ಮಾಡೋಣ. ಯಾಕಂದ್ರೆ ಇದು ಸಂಪೂರ್ಣವಾಗಿ ಮಾನ್ಸೂನ್ ಆಗಮನದ ಜೊತೆ ಬೆಸೆದುಕೊಂಡಿದೆ. ಖಾರಿಫ್ ಋತುವಿನ ವೇಳಾಪಟ್ಟಿ ಸಂಪೂರ್ಣವಾಗಿ ಪ್ರಕೃತಿ ಮೇಲೆ ನಿಂತಿದೆ ಅಲ್ವಾ? ಜೂನ್-ಜುಲೈನಲ್ಲಿ ಮಾನ್ಸೂನ್ ಮಳೆ ಶುರುವಾದ ತಕ್ಷಣ ಬಿತ್ತನೆ ಶುರುವಾಗುತ್ತೆ. ಮತ್ತೆ ಸೆಪ್ಟೆಂಬರ್-ಅಕ್ಟೋಬರ್ ಹೊತ್ತಿಗೆ ಭತ್ತ, ಮೆಕ್ಕೆಜೋಳದಂತಹ ಪ್ರಮುಖ ಬೆಳೆಗಳು ಕೊಯ್ಲಿಗೆ ಸಿದ್ಧವಾಗಿರುತ್ತೆ. ಇದು ನಮ್ಮ ದೇಶದ ಆಹಾರ ಭದ್ರತೆಯ ಅಡಿಪಾಯ ಅಂತಾನೆ ಹೇಳಬಹುದು. ಅಂದ್ರೆ ಇದರ್ಥ ಏನು ಗೊತ್ತಾ? ಕೋಟ್ಯಾಂತರ ರೈತರ ಭವಿಷ್ಯ ಅಷ್ಟೇ ಅಲ್ಲ, ಇಡೀ ದೇಶದ ಆರ್ಥಿಕತೆಯೇ ಮಾನ್ಸೂನ್ ಮಳೆಯ ಸಮಯ ಮತ್ತು ಅದರ ಪ್ರಮಾಣದ ಮೇಲೆ ನಿಂತಿದೆ. ಮಳೆ ಸರಿಯಾಗಿ ಬಂದ್ರೆ ಬಂಪರ್ ಬೆಳೆ, ಅದೇನಾದರೂ ಕೈಕೊಟ್ರೆ ಬರಗಾಲದ ಚಿಂತೆ. ಮಾನ್ಸೂನ್ ಮುಗಿದ ತಕ್ಷಣ ಕೃಷಿ ಚಟುವಟಿಕೆಗಳು ನಿಲ್ಲೋದಿಲ್ಲ. ಬದಲಿಗೆ ತಂಪಾದ ಚಳಿಗಾಲದಲ್ಲಿ ರಬಿ ಋತು ಶುರುವಾಗುತ್ತೆ. ಇದು ಹೇಳೋದಾದ್ರೆ ಸಂಪೂರ್ಣವಾಗಿ ಒಂದು ಬೇರೆನೇ ಆಟ. ಈ ಋತುವಿನಲ್ಲಿ ಗೋಧಿ, ಬಾರ್ಲಿ ಮತ್ತು ಸಾಸಿವೆಯಂತಹ ಬೆಳೆಗಳು ಮುಖ್ಯ. ಇವುಗಳಿಗೆ ಕಡಿಮೆ ತಾಪಮಾನ ಬೇಕೇ ಬೇಕು. ಅದಕ್ಕೆ ನೋಡಿ, ಪಂಜಾಬ್ ಮತ್ತು ಹರಿಯಾಣದಂತಹ ರಾಜ್ಯಗಳನ್ನ ಭಾರತದ ಗೋಧಿಯ ಕಣಜ ಅಂತ ಕರೆಯೋದು. ಇಲ್ಲಿ ಒಂದು ದೊಡ್ಡ ವ್ಯತ್ಯಾಸ ಸ್ಪಷ್ಟವಾಗಿ ಕಾಣಿಸ್ತೆ. ಖಾರಿಫ್ ಋತುವಿನ ರೈತರು ಆಕಾಶ ನೋಡ್ತಿದ್ರೆ, ರಬಿ ಋತುವಿನ ರೈತರು ನೀರಾವರಿ ವ್ಯವಸ್ಥೆಗಳನ್ನ ಅಂದ್ರೆ ಕಾಲ್ವೆಗಳು ಮತ್ತು ಬಾವಿಗಳನ್ನ ಅವಲಂಬಿಸಿರ್ತಾರೆ. ಇದು ಪ್ರಕೃತಿಯ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡುವಲ್ಲಿ ತಂತ್ರಜ್ಞಾನದ ಶಕ್ತಿ ಎಷ್ಟು ಮುಖ್ಯ ಅಂತ ತೋರಿಸುತ್ತೆ. ಹೀಗೆ ನೋಡ್ದಾಗ ಭಾರತೀಯ ಕೃಷಿಗೆ 2 ವಿಭಿನ್ನ ಮುಖಗಳಿವೆ ಅಂತ ಅನ್ಸತ್ತೆ. ಒಂದು ಮಾನ್ಸೂನ್ನ ಜೊತೆ ಹೆಜ್ಜೆ ಹಾಕೋ ಖಾರಿಫ್, ಮತ್ತೊಂದು ತಂತ್ರಜ್ಞಾನದ ಬೆಂಬಲದಿಂದ ಬೆಳೆಯೋ ರಬಿ. ಆದ್ರೆ ನಮ್ಮೆಲ್ಲರ ಆಹಾರ ಭದ್ರತೆಗೆ ಎರಡೂ ಕೂಡ ಅತ್ಯಗತ್ಯ. ಈ 2 ದೊಡ್ಡ ಋತುಗಳ ನಡುವೆ ಸಿಕ್ಕಿರೋ ಒಂದು ಪುಟ್ಟ ಋತುವೆ ಜೈದ್. ಇದು ಬೇಸಿಗೆಯ ಆ ಕಡು ಬಿಸಿಲಿನಲ್ಲಿ ಆದಷ್ಟು ಬೇಗ ಬೆಳೆಗಳನ್ನ ಬೆಳಿಲಿಕ್ಕಿರೋ ಒಂದು ಸಣ್ಣ ಅವಕಾಶ ಅಷ್ಟೇ. ರೈತರು ಕೇವಲ ಋತುಗಳನ್ನ ಅನುಸರಿಸೋದು ಮಾತ್ರವಲ್ಲ, ತಮ್ಮ ಭೂಮಿಯನ್ನ ಚೆನ್ನಾಗಿ ನೋಡ್ಕೊಳ್ಳಕ್ಕೆ ತುಂಬಾನೇ ಚಾಣಾಕ್ಷ ತಂತ್ರಗಳನ್ನ, ಒಂದು ರೀತಿ ಹೇಳೋದಾದ್ರೆ ಒಂದು ವಿಧಾನಗಳ ಕೈಪಿಡಿಯನ್ನೇ ಬಳಸ್ತಾರೆ. ಈ ಬೆಳೆ ಪರಿವರ್ತನೆಯನ್ನ ಮಣ್ಣಿನ ಆರೋಗ್ಯಕರ ಆಹಾರ ಪದ್ಧತಿ ಅಂತಾನೂ ಕರೀಬಹುದು. ಯಾಕಂದ್ರೆ ಒಂದೇ ಬೆಳೆಯನ್ನ ಪದೇ ಪದೇ ಬೆಳೆದ್ರೆ ಮಣ್ಣು ತನ್ನ ಎಲ್ಲಾ ಸತ್ವವನ್ನು ಕಳ್ಕೊಳ್ಳುತ್ತೆ. ಆದ್ರೆ ಬೆಳೆಗಳನ್ನ ಬದಲಾಯಿಸ್ತಾ ಹೋದ್ರೆ ಮಣ್ಣಿನ ಫಲವತ್ತತೆ ಹಾಗೆ ಉಳಿಯುತ್ತೆ, ಜೊತೆಗೆ ಇಳುವರಿಯೂ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲ, ಅನಿರೀಕ್ಷಿತ ಹವಾಮಾನ ಇರ್ಬೋದು ಅಥವಾ ಕೀಟಗಳ ದಾಳಿ ಇರ್ಬೋದು, ಇಂತಹ ಅಪಾಯಗಳ ವಿರುದ್ಧ ಒಂದು ರೀತಿಯ ವಿಮೆಯಾಗಿ ರೈತರು ಮಿಶ್ರ ಬೆಳೆ ಮತ್ತು ಅಂತರ ಬೆಳೆಯಂತಹ ವಿಧಾನಗಳನ್ನು ಕೂಡ ಬಳಸ್ತಾರೆ. ಆದರೆ ರೈತರ ನಿರ್ಧಾರಗಳು ಕೇವಲ ಋತುಗಳು ಮತ್ತು ಅವರ ತಂತ್ರಗಳ ಮೇಲೆ ಮಾತ್ರ ನಿಂತಿರೋದಿಲ್ಲ. ಇಡೀ ಕೃಷಿ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುವ ಕೆಲವು ದೊಡ್ಡ ಬಾಹ್ಯ ಶಕ್ತಿಗಳೂ ಇವೆ. ಇದು ಒಂದು ತುಂಬಾನೇ ಮುಖ್ಯವಾದ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ. ಯಾವ ಬೆಳೆಯನ್ನ ನೆಡಬೇಕು ಅಂತ ರೈತರು ತೀರ್ಮಾನ ಮಾಡೋದ್ರ ಮೇಲೆ ಯಾವೆಲ್ಲ ಅಂಶಗಳು ಪ್ರಭಾವ ಬೀರುತ್ತವೆ? ಮೊದಲನೇದಾಗಿ ನಾವು ಚೌಕಾಸಿ ಮಾಡೋಕೆ ಆಗದ ಕೆಲವು ಭೌತಿಕ ಅಂಶಗಳಿವೆ. ಅಂದ್ರೆ ಭೂಮಿಯ ನೈಸರ್ಗಿಕ ಪರಿಸ್ಥಿತಿಗಳು, ಮಳೆ, ತಾಪಮಾನ, ಮಣ್ಣಿನ ಗುಣ, ಇವನ್ನೆಲ್ಲ ನಾವು ಬದಲಾಯಿಸೋಕ್ಕಾಗದ. ಇದರ ಜೊತೆಗೆ ಹಣಕಾಸಿನ ಲೆಕ್ಕಾಚಾರವೂ ಇದ್ದೇ ಇರುತ್ತೆ ಅಲ್ವಾ? ಯಾವ ಬೆಳೆಗೆ ಮಾರುಕಟ್ಟೆಯಲ್ಲಿ ಹೆಚ್ಚು ಬೆಲೆ ಇದೆ, ಸರ್ಕಾರದಿಂದ ಯಾವ ಬೆಳೆಗೆ ಬೆಂಬಲ ಬೆಲೆ ಅಂದ್ರೆ MSP ಸಿಗುತ್ತೆ, ಈ ಥರದ ಪ್ರಶ್ನೆಗಳು ರೈತರ ಆಯ್ಕೆಗಳನ್ನು ರೂಪಿಸ್ತವೆ. ಮತ್ತು ಕೊನೆಯದಾಗಿ ತಂತ್ರಜ್ಞಾನ. ಇದು ಕೃಷಿಯಲ್ಲಿ ನಿಜವಾಗ್ಲೂ ಒಂದು ದೊಡ್ಡ ಬದಲಾವಣೆಯನ್ನೇ ತಂದಿದೆ. ಸುಧಾರಿತ ಬೀಜಗಳು, ಹೊಸ ನೀರಾವರಿ ಪದ್ಧತಿಗಳು, ಇವೆಲ್ಲವೂ ಸಾಧ್ಯತೆಗಳನ್ನು ಸಂಪೂರ್ಣವಾಗಿ ಬದಲಾಯಿಸಿವೆ. ಈ ಎಲ್ಲ ಶಕ್ತಿಗಳು ಒಟ್ಟಾಗಿ ಸೇರಿ ನಮ್ಗೇನ್ ತೋರಿಸುತ್ತೆ ಅಂದ್ರೆ, ಭಾರತದ ಕೃಷಿ ಭೂದೃಶ್ಯವು ಸ್ಥಿರವಾಗಿಲ್ಲ, ಅದು ನಿರಂತರವಾಗಿ ವಿಕಸಿಸ್ತಿದೆ, ಬದಲಾಗುತ್ತಿದೆ ಅಂತ.
ಈ ಬದಲಾವಣೆಯನ್ನ ನಾವು ಇತ್ತೀಚಿನ ಪ್ರವೃತ್ತಿಗಳಲ್ಲಿ ಸ್ಪಷ್ಟವಾಗಿ ನೋಡಬಹುದು. ಆಹಾರ ಧಾನ್ಯಗಳಿಂದ ರೈತರು ಹತ್ತಿ, ಕಬ್ಬಿನ ಅಂತಹ ವಾಣಿಜ್ಯ ಬೆಳೆಗಳತ್ತ ಹೆಚ್ಚು ಗಮನ ಕೊಡ್ತಿದ್ದಾರೆ. ಹಣ್ಣು, ತರಕಾರಿ ಕೃಷಿ ಅಂದ್ರೆ ತೋಟಗಾರಿಕೆ ಕೂಡ ಹೆಚ್ಚಾಗ್ತಿದೆ ಮತ್ತು ಪ್ರತಿ ಪ್ರದೇಶವೂ ತನಗೆ ಯಾವುದು ಸರಿಹೊಂದುತ್ತೋ ಅಂತಹ ಬೆಳೆಗಳಲ್ಲಿ ಪರಿಣಿತಿ ಸಾಧಿಸ್ತಿದೆ. ಹಾಗಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ಅಂಶ ಏನಂದ್ರೆ, ಈ ಸಂಪೂರ್ಣ ಕೃಷಿ ವ್ಯವಸ್ಥೆಯು ನಮ್ಮ ದೇಶದ ವೈವಿಧ್ಯಮಯ ಪರಿಸರ ಮತ್ತು ಅದರ ಬದಲಾಗ್ತಿರುವ ಆರ್ಥಿಕ ಗುರಿಗಳ ಒಂದು ಜೀವಂತ ಪ್ರತಿಬಿಂಬ. ಇದೆಲ್ಲವೂ ನಮ್ಮನ್ನ ಒಂದು ಅಂತಿಮ ಆಲೋಚನೆಗೆ ತಂದು ನಿಲ್ಲಿಸುತ್ತೆ. ಹೀಗೆ ನಿರಂತರವಾಗಿ ಬದಲಾಗ್ತಿರುವ ಈ ಜಗತ್ತಿನಲ್ಲಿ ಭಾರತೀಯ ಕೃಷಿಯ ಈ ವೈವಿಧ್ಯಮಯ ಭವಿಷ್ಯವು ಹೇಗೆ ತೆರೆದುಕೊಳ್ಳಲಿದೆ ಅನ್ನೋದು ಇನ್ನೂ ಬರೆದು ಮುಗಿಯದ ಒಂದು ಕಥೆಯಾಗಿಯೇ ಉಳಿದಿದೆ.